ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಇವತ್ತೊಂದು ಹೊಸ ಟಾಪಿಕ್ಕು ಬಿಡದಿ ಟೌನ್ಶಿಪ್ ಬಗ್ಗೆ. ಆ್ಯಕ್ಚುಲಿ ಟೋಟಲ್ 12 ಊರು. 12 ಊರಿಂದ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. 9,000 ಎಕರೆಯಿಂದ 10,000 ಎಕರೆ ಅಷ್ಟು ಜಮೀನು. ಅದು ಪ್ರೆಸೆಂಟು ತುಂಬ ಫಲವತ್ತತೆ ಆಗಿದೆ. ಆ ಜಮೀನು ಬೇಡ. ಅವರು ಮೆಗಾ ಸಿಟಿ ಪ್ರಾಜೆಕ್ಟ್ ಏನು ತೊಗೊಂಬಂದಿದ್ದಾರೆ ಅದು ಒಳ್ಳೆಯದು, ಬಟ್ ಆ ಲೊಕೇಶನ್ ಬೇಡ. ಈಗ ತುಂಬ ಹಿಂದುಳಿದಿರುತ್ತಲ್ವಾ, ಆ ಏರಿಯಾಗಳಲ್ಲಿ ಮಾಡಲಿ. ಈಗ ಚಳ್ಳಕೆರೆ ತಗೊಳ್ಳಿ, ಅಲ್ಲಿ ತುಂಬ ಬಡ್ ಭೂಮಿ ಇದೆ. ಆಮೇಲೆ ಯಾದಗಿರಿ, ಗುಲ್ಬರ್ಗ ಈ ಕಡೆ ಸೈಡ್ ಇದೆ, ಅಲ್ಲೂ ಡೆವಲಪ್ಮೆಂಟ್ ಮಾಡಲಿ. ಸೊ ಅದು ಬಿಟ್ಬಿಟ್ಟು ಇವ್ರಿಗೆ ಪ್ರೆಸೆಂಟ್ ಫಲವತ್ತತೆ ಅದನ್ನು ತೊಗೊಂಡ್ರೆ ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ನಾನು ಸರೌಂಡಿಂಗ್ಸ್ ನೋಡಿದಾಗ ತೆಂಗು, ಅಡಿಕೆ, ಕಮರ್ಷಿಯಲ್ ಕ್ರಾಪ್ ತುಂಬ ಚೆನ್ನಾಗಿದೆ. ಇವಾಗ ಈಗೇನೋ ರೈತರು 1 ಕೋಟಿ 2 ಕೋಟಿ ಅಂತ ಆಸೆ ಬಿದ್ದುಬಿಟ್ಟು ಕೊಟ್ಬಿಟ್ರೆ ನಾಳೆ ದಿನ ದುಡ್ಡು ಉಳಿಯಲ್ಲ. ಯಾಕಂದರೆ ಜಮೀನು ಅದು ಈಗಿನ ಕಾಲದಲ್ಲಿ ಜಮೀನು ತೊಗೊಳಕ್ಕೆ ಆಗಲ್ಲ 1 ಎಕರೆ. ಅಂಥರಲ್ಲಿ ಕೊಡೋದು ಫ್ರಾಕ್ಷನ್ ಆಫ್ ಸೆಕೆಂಡು. ದಯವಿಟ್ಟು ಇದೇನಾಗಿದೆ, 2006 HDK ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಬಟ್ 2006 ಅವಾಗ ಪ್ರೆಸೆಂಟ್ ಏನಿತ್ತು, ಅವಾಗ ಭೂಮಿ ಬೆಲೆ ಬೇರೆ ಇತ್ತು, ಮತ್ತು ರೇಟ್ ಬೇರೆ ಇತ್ತು, ಜನರ ಮನಸ್ಥಿತಿ ಬೇರೆ ಇತ್ತು. ಬಟ್ ಇವಾಗ ಸಖತ್ ರೇಟ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಜಮೀನು ಕಳ್ಕೊಳ್ಳೋದಕ್ಕೆ ಯಾರೂ ರೈತರಿಲ್ಲ. ಎಲ್ಲೋ 5% ರೈತರು ಮಾತ್ರ ಕೊಟ್ಟರೆ ಅಟ್ಲೀಸ್ಟ್ ದುಡ್ಡಾದರೂ ಬರುತ್ತಲ್ಲ ಅಂತ ಮೈಂಡ್ ಸೆಟ್ಟಲ್ಲಿದ್ದಾರೆ. ಕೊಡೋದು ಈಸಿ, ಬಟ್ ಮತ್ತೆ 1 ಎಕರೆ ನೀವು ಕೊಟ್ಬಿಟ್ಟು 1 ಎಕರೆ ಜಮೀನು ಹೊರಗಡೆ ಹೋಗಿ ತಗೊಳ್ಳಿ, ಅದೆಲ್ಲ ಆಗೋದಿಲ್ಲ. ಇವಾಗ ಇವ್ರೇನು ಮಾಡ್ತಿದ್ದಾರೆ ಸರ್ಕಾರಗಳು, ಈಗ ಜೂನ್ 5ನೇ ತಾರೀಕು ಎನ್ವೈರನ್ಮೆಂಟಲ್ ಡೇ, ಈಗ ಪರಿಸರ ದಿನ ಅಂತ ಹೋಗ್ತಾರೆ, ಅಲ್ಲಿ ಗಿಡ ನೆಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಓಕೆನಾ, ಸೊ ಕಂಪ್ಲೀಟ್ ಏನು ಫಲವತ್ತತೆ ಭೂಮಿನ ತೆಗೆದ್ಬಿಟ್ಟು ಮೆಗಾ ಸಿಟಿ ಪ್ರಾಜೆಕ್ಟ್ ಯೋಜನೆ ತೊಗೊಂಬರ್ತಾರೆ. ಇನ್ನು ಕಂಪ್ನಿಗಳು ಬರ್ತವೆ, ಕೆಮಿಕಲ್ಸ್ ಉತ್ಪಾದನೆ ಆಗುತ್ತೆ, ಸುತ್ತಲೂ ಎನ್ವೈರನ್ಮೆಂಟ್ ಹಾಳಾಗುತ್ತೆ. ಆಮೇಲೆ ನೀರು ಅಲ್ಲಿ ಮತ್ತೆ ಅಲ್ಲಿ ಏನು ಕೆಮಿಕಲ್ ಬಿಡ್ತಾರೆ, ಫ್ಯಾಕ್ಟ್ರಿ ರಾಸಾಯನಿಕ, ಅದು ಮತ್ತೆ ಅಂತರ್ಜಲ ಹೋಗುತ್ತೆ, ಮತ್ತೆ ನೀರು ಮಲಿನ ಆಗುತ್ತೆ, ಮತ್ತೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಏರ್ ಪೊಲ್ಯೂಷನ್ ಆಗುತ್ತೆ. ದಯವಿಟ್ಟು ಅಲ್ಲಿ ಬೇಡ. ತುಂಬ ಹಿಂದುಳಿದಿರುತ್ತಲ್ಲ ಈ ಜನವಸತಿ ಪ್ರದೇಶ ಏನಿದೆ, ಅದನ್ನು ಬಿಟ್ಟು ತುಂಬ ರೇಡಿಯಸಲ್ಲಿ ದೂರ ಇರೋದ್ರಿಂದ ಅಂಥ ಕಡೆ ನೀವು ಸ್ಟಾರ್ಟ್ ಮಾಡಿ, ಪ್ರಾಜೆಕ್ಟ್ ಮಾಡಿ. ಬಟ್ ಇದು ಆ್ಯಕ್ಚುಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ನೀವು ಮಾಡಬೇಕು. ಈಗ ಜನರ ಹತ್ರ ಇರೋದನ್ನ ಕಿತ್ಕೊಂಡ್ಬಿಟ್ಟು ಮಾಡೋಕೆ ಹೋದ್ರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಾರಪ್ಪ, ಬೇರೆ ಅವ್ರಿಗೆಲ್ಲನೂ ಅನುಕೂಲನೇ ನೋಡ್ಕೊಂಡು ಕೂತ್ಕೊಂಡ್ರೆ ಸೊ ಈಗ 10 ಜನಕ್ಕೆ ಓಕೆನಾ ಕೆಟ್ಟದಾಗ್ತಿದೆ, ಅದರಲ್ಲಿ ಒಬ್ಬಂಗೆ ಒಳ್ಳೇದಾಗ್ತಿದೆ ಅಂದರೆ ಆ ಥರನೇ ಬೇಡ. ಸೊ ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಬಿಡದಿ ಪ್ರಾಜೆಕ್ಟ್ ಯೋಜನೆ ಏನಿದೆ, ನೀವು ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಡಿ. ಸೊ ಇದರಿಂದ ಇದೇನಿದೆ ವ್ಯಕ್ತಿತ್ವ, HDK ವರ್ಸಸ್ DKC ವ್ಯಕ್ತಿತ್ವ ಈ ಥರ ಆಗ್ಬಿಟ್ಟಿದೆ. ಅವಾಗ ಸ್ಟಾರ್ಟಿಂಗಲ್ಲಿ JDS ಅವರೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರು. ಈಗ ಪ್ರೆಸೆಂಟ್ ನೋಡಿದ್ರೆ ಸೊ DKC ಅವರು ಇಲ್ಲ ನಾನು ಇದನ್ನು ಮಾಡೇ ತೀರ್ತೀನಿ ಅಂತ ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಬೇಡ, ಇದನ್ನು ನೀವು ಸ್ಟಾಪ್ ಮಾಡಿಬಿಡಿ. ನಿಮಗೆ ಓಕೆನಾ ಒಳ್ಳೆ ಹೆಸರಾದರೂ ಬರುತ್ತೆ ಅಟ್ಲೀಸ್ಟು. ಈಗ ಕೆಲವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರೆ ಏನಪ್ಪ ಒಳ್ಳೆ ಹೆಸರಾಗುತ್ತೆ. ಇದನ್ನ ಈ ಯೋಜನೆ ನೀವು ಕೈ ಬಿಡಿ, ನಿಮ್ಗೆ ಒಳ್ಳೆ ಹೆಸರಾಗುತ್ತೆ. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿದೆ, ಸಾಯಿಲ್ಡ್ ಫರ್ಟಿಲೈಸರು, ತುಂಬ ಫಲವತ್ತತೆ ಭೂಮಿ ಇದೆ. ಫಲವತ್ತತೆ ಭೂಮಿನ ನೀವು ತೊಗೊಂಡೋಗ್ಬಿಟ್ಟು ಕಂಪ್ನಿಗಳಿಗೆ ಕೊಟ್ಬಿಟ್ರೆ ಸೊ ಏನಾಗುತ್ತೆ, ಅದಕ್ಕೆ ಬೇಡ.